ಅಮೆರಿಕಾ ಫಾರಿನ್ಗೆಲ್ಲ ಹೋಗುತ್ತೆ. ನನ್ನ ಬೇರೆ ಆಸ್ಟ್ರೇಲಿಯಾದಿಂದ ಬಂದು ತಗೊಂಡೋಗಿದ್ದಾರೆ. ಆಸ್ಟ್ರೇಲಿಯಾದಿಂದ ಮೊನ್ನೆ ಬಂದಿದ್ದಾರೆ, ಬಂದು ತಗೊಂಡೋಗಿದ್ದಾರೆ. ಅವರು ಅವರವರೇ ತಗೊಂಡೋಗೋದು. ಫಿಲಿಂ ಆಕ್ಟ್ರೆಸ್ ಇವ್ರು ತಗೊಂಡೋಗಿದ್ದಾರೆ, ಸುದೀಪ್ ಅವರು. ಕೇರಳದಲ್ಲಿ ಕ್ರಿಕೆಟ್ ಅವರು 5 kg ಒಂದ್ಸತಿ, 15 kg ಒಂದ್ಸತಿ ಕ್ರಿಕೆಟ್ ಮ್ಯಾಚಿಗೆ ತಗೊಂಡೋಗಿದ್ದಾರೆ. ಆಯ್ತಾ. ಮೈಸೂರು ಮಹಾರಾಜರಿಗೆ ಹೋಗಿದೆ. ಸಿ ಕೈ ಚಂದ್ರು ನಮ್ಮ ಮನೆಗೆ 3 ಸತಿ ಬಂದಿದ್ದಾರೆ. ಬೊಂಬಾಟ್ ಬೋಧನೆ ಮಾಡ್ತಾರಲ್ಲ ಅವರು. ಕರ್ನಾಟಕಕ್ಕೆ 2ನೇ ಫುಡ್ಡಿಂಗ್ ಇದರಲ್ಲಿ ಸರ್ 5 ಸ್ಥಾನ ಕೊಟ್ಟಿರೋದ್ರಲ್ಲಿ ಅವರು. ಮೊದಲನೇದು ಬಾಗಲಕೋಟೆ ಕೊಟ್ಟಿದ್ದಾರೆ ಅವರು. ಹಳೇದು ಅದೇನೋ ಕೋವಾ ಏನೋ ಮಾಡ್ತಾರಂತೆ ಅವರು, ಪಾಲ್ಕೋವನ ಏನೋ ಮಾಡ್ತಾರಂತೆ. 2ನೇದು ಕೊಳ್ಳೇಗಾಲಕ್ಕೆ ನಮ್ಮದು ಕೊಟ್ಟಿದ್ದಾರೆ. ಮನ್ಸನ್ಗೆ ಇವಾಗ ಒಂದು ಇಷ್ಟು ಆಸೆ, ಇಷ್ಟು ಚಿನ್ನ ಸಿಕ್ಕಿದ್ರೆ ಇನ್ನಿಷ್ಟು ಬೇಕು ಅನ್ಸುತ್ತೆ, ಇನ್ನಿಷ್ಟು ಬೇಕು ಇನ್ನೂ ಬೇಕು ಅನ್ಸುತ್ತೆ. ಆಸೆ ಇದೆ, ಆಯ್ಸಿಲ್ಲ. ಈ ಜೋಬ್ಲಿ ದುಡ್ಡಿದೆ ನೋಡಿ, ಈ ಕೈಲಿ ಜೋಬ್ಲಿ ದುಡ್ಡು ಹಾಕೊಂಡಿದ್ದೀವಿ. ಅಷ್ಟು ದೂರ ಓಡಾಯ್ತಾ ಇದ್ದಾಗಲೇ ಹಿಂಗ್ ಮುಟ್ ನೋಡುತ್ತೆ ಸರ್. ಈ ಕೈ ಹಾಕಿರೋದು, ಈ ಕೈ ನಂಬಿಕೆ ಇಲ್ಲ. ಈ ಕೈಲಿ ಹಾಕಿರ್ತೀವಿ ದುಡ್ಡು ಪದಾರ್ಥ ಏನೋ ಇದೆಯೋ ಇಲ್ವೋ ಅಂತ ಮುಟ್ ನೋಡುತ್ತೆ. ಈ ಕೈ ಹಾಕಿರೋದು ಈ ಕೈಯೇ ನಂಬಲ್ಲ. ಇನ್ಯಾರು ನಂಬ್ತೀರಿ ಸರ್? ಈ ಕೈಲಿ ಹಾಕಿರೋದು ದುಡ್ಡು, ಈ ಕೈ ನಂಬಿಕೆ ಇಲ್ಲ. ಈ ಇನ್ನೊಂದು ಮನೆ ಇತ್ತು, ಆ ಮನೆ ತಗೊಳ್ಳೋವಾಗ 200 ರೂಪಾಯಿ ಬೇಕಾಗಿತ್ತಂತೆ. 200 ರೂಪಾಯಿ ಯಾರು ಕೊಡಲಿಲ್ಲ. ಯಾರೋ ಜಿನಕ್ ನಾಳೆ ಅವ್ರಂತೆ, ಅವ್ರು 200 ರೂಪಾಯಿ ಕೊಟ್ರು. ಆ ಕಾಲದಲ್ಲಿ ಸಹಾಯವಾಗಿ ಕೊಟ್ಬಿಟ್ರು ದುಡ್ಡು. ಜಿನಕ್ ನಾಳೆ ಅವರು ಅವ್ರು ಮಾಡಿದ್ದು ನಾವು ನಮ್ಮಪ್ಪ ನಮ್ಗೆ ಹೇಳ್ತಾ ಇದ್ರು, ನಾವು ಇವಾಗ ನಿಮ್ಗೆ ಹೇಳ್ತಾ ಇದ್ರು. ಮನೆ ತಗೊಳ್ಳೋವಾಗ 200 ರೂಪಾಯಿ ಇಲ್ವತ್ತೆ. ಯಾರ ಜಿನಿಕ್ ನಾಳೆ ಸಾನ್ಭವರು ಅಂತ ಅವ್ರು ಕೊಟ್ಟಿದ್ದು ನಾವು ಇವತ್ತು ನೆನಪಿಸ್ಕೊತೀವಿ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ನಾನು ಈ ದಿವಸ ಕೊಳ್ಳೇಗಾಲದಲ್ಲಿದ್ದೀನಿ. ಕೊಳ್ಳೇಗಾಲ ಅಂದ ತಕ್ಷಣ ನಿಮಗಿನ್ನೂ ಒಂದು ಹೆಸರು ನಾನು ಬರುತ್ತೆ. ಒಂದು ಬಾದಾಮಿ ಹಲ್ವಾ ಅಂತ ಮಾಡ್ತಾರೆ. ಇದು ಇಡೀ ನಮ್ಮ ರಾಜ್ಯಕ್ಕಷ್ಟೇ ಅಲ್ಲ, ದೇಶ ವಿದೇಶಗಳಲ್ಲಿ ಈ ಬಾದಾಮಿ ಹಲ್ವಾದ ಹವಾ ಇದೆ. ನೀವು ನಂಬ್ತಿರೋ ಇಲ್ವೋ, ಆಸ್ಟ್ರೇಲಿಯಾ, ಜಪಾನು, ಅಮೇರಿಕಾ, ನೀವು ಯಾವ ದೇಶ ಹೇಳ್ತೀರಿ ಹೇಳ್ರಿ, ಅಲ್ಲೆಲ್ಲ ಈ ಹಲ್ವಾ ತೊಗೊಂಡು ಹೋಗಿ ತಿಂದದ್ದಿದೆ. ನಾನು ಹಂತಲ್ಲಿ ನಿಂತ್ಕೊಂಡು ಇವತ್ತು ಮಾತಾಡ್ತಾ ಇದ್ದೀನಿ. 200 ವರ್ಷಗಳ ಇತಿಹಾಸ ಈ ಬಾದಾಮಿ ಹಲ್ವಾಕ್ಕಿದೆ. ಹಾಗಾಗಿ ಬನ್ನಿ ಹಲ್ವಾ ಕತೆ ಹೇಳ್ತೀನಿ. ಇನ್ನೊಂದು ಭಾಳ ವಿಶೇಷ ಏನು ಅಂತ ಹೇಳಿದರೆ, ತಿಂಗಳಿಗೊಮ್ಮೆ 5ನೇ ತಾರೀಕು ಬಂದರೆ ದೊಮ್ರೊಟ್ಟು ಹಲ್ವಾ ಅಂತ ಮಾಡ್ತಾರೆ. ತಿಂಗಳಿಗೆ ಒಂದೇ ಒಂದು ದಿವಸ ಮಾಡೋದು. ಆ ಹಲ್ವಾ ತಗೊಳ್ಳೋಕ್ಕೆ ಇಲ್ಲಿ ಜನ ನಿರಂತರವಾಗಿ ಕಾಯ್ತಾನೆ ಇರ್ತಾರೆ. ಜಸ್ಟ್ ನಿಮಗೆ 1 ಗಂಟೆ 2 ಗಂಟೆಯಲ್ಲಿ ಖಾಲಿಯಾಗಿ ಹೋಗುತ್ತೆ. ಬನ್ನಿ ಈ ಹಲವಾದ ವಿಶೇಷವಾದ ಕತೆಗೆ ಮತ್ತು ಕೊಳ್ಳೇಗಾಲಕ್ಕೆ ತಮಗೆ ಸ್ವಾಗತ ಗೆಳೆಯರೇ. ನಮ್ಮ ತಂದೆಯವ್ರ ಚಿಕ್ಕನ್ನಲ್ಲಿ ಇಷ್ಟು ಎಲೆಯಲ್ಲಿ, ಬಾಳೆ ಎಲೆಯಲ್ಲಿ ಇವ್ರ ತಂದೆ ಹತ್ರ ಇದು ಏನದು ಬಾದಾಮ್ ಹಲ್ವಾ ಇಸ್ಕೊಂಡು ತಿಂತಾ ಇದ್ರಂತೆ. ನಮ್ಮ ತಂದೆ ಚಿಕ್ಕವ್ರು ಇದ್ದಾಗ. ನಮ್ಮ ತಂದೆ 10 ವರ್ಷ 12 ವರ್ಷ ಇದ್ದಾಗ ಇವ್ರ ತಂದೆ ಹತ್ರ ಅಲ್ಲೇ ಇದೆ ನೋಡಿ ಫೋಟೋ, ಅಲ್ವಾ ನಾರಾಯಣಪ್ಪ ಅಂತ. ಇವತ್ತಿಗೂ ನಾವು ಮರೆಯಲ್ಲ ಟೇಸ್ಟ್. ಓಕೆ. ಸೊ ಇವತ್ತಿಂದ 5ನೇ ತಾರೀಕಿನ ಕತೆ ಹೇಳ್ರಿ. ನಾನು ಅದೇ ಹೋದ್ವಾರ ಬಂದಿದ್ದೆ. ಮಾಮೂಲಿ ವಾರ ಮಾಡ್ತಾ ಇದ್ರು. ಈ ಸಲ ಏನೋ ಬರೀ ದಮ್ ರೊಟ್ಟು ತಿಂಗಳಿಗೆ ಒಂದೇ ಸಲ ಮಾಡೋದು ಅಂತಂದ್ರು. ಸರಿ ಅನ್ಬಿಟ್ಟು ಇವಾಗ ಬಂದು ಕಾಯ್ಕೊಂಡಿದ್ದೀನಿ. ಎಲ್ಲಿ ಕಳಿಸ್ಬೇಕು ಸರ್ ಅದನ್ನ? ಅದೇ ಬೆಂಗಳೂರಿಗೆ ಒಬ್ರು ಕಳಿಸ್ಬೇಕು, ಅವ್ರು ಅಮೆರಿಕಕ್ಕೆ ಕಳಿಸ್ತಾರೆ ಮಗಳ ಮನೆಗೆ. ಇಲ್ಲಿಂದ ಅಮೆರಿಕಕ್ಕೆ ಹೋಗುತ್ತೆ ಈಗ ಅದು? ಹೋಗುತ್ತೆ. ಕಾಲ್ ಕೆಜಿದು 3 ಹೇಳಿದ್ದಾರೆ. ಒಂದು ಬೆಂಗಳೂರಿಗೆ 2, ಅಮೆರಿಕಾಗ 1 ಕಾಲ್ ಕೆಜಿ ನಿಲ್ಲುತ್ತೆ. ಚೆನ್ನಾಗಿರುತ್ತೆ ಅದು. ಮೊದ್ಲೆಲ್ಲ ಕಳ್ಸಿದೀವಿ, ತಗೊಂಡೋಗಿದ್ದಾರೆ. ಬೇರೆ ಕಡೆನೂ ಎಲ್ಲ ಟೇಸ್ಟ್ ನೋಡಿದೀವಿ, ಈ ಟೇಸ್ಟ್ ಬರಲ್ಲ. ನೋಡಿದ್ರಿ? ಟ್ರೈ ಮಾಡಿ. ಇಲ್ಲಿ ಮಾಮೂಲಿ ಅಡ್ಗೆವ್ರು ಮಾಡ್ತಾರಲ್ಲ ಎಲ್ಲ, ಅದೆಲ್ಲ ತಿಂದಿದೀವಿ ಮಾಮೂಲಿ ಛತ್ರಗಳಲ್ಲಿ ಫಂಕ್ಷನ್ ಅಲ್ಲಿ. ಈ ಟೇಸ್ಟ್ ಎಲ್ಲ ಬರಲ್ಲ, ಎಲ್ಲೂ ಸಿಗೋದು ಇಲ್ಲ. ನಾವು ಎಲ್ಲ ಕಡೆ ನೋಡಿದೀವಿ, ಈ ಟೇಸ್ಟ್ ದಮ್ ರೊಟ್ಟು ಬರಲ್ಲ. ಇದು ಒಂದೇ ಕಡೆ ಚೆನ್ನಾಗಿರೋದು. ಹಂಗಾರೆ ಕೊಳ್ಳೇಗಾಲಕ್ಕೆ ಒಂದು ಗರಿ ಇದು ಬಾದಾಮಿ ಹಲ್ವಾ, ದಮ್ ರೊಟ್ಟು. ಬಾದಾಮಿ ಹಲ್ವಾ, ದಮ್ ರೊಟ್ಟು ಎರಡೂನು ಫೇಮಸ್ ಕೊಳ್ಳೇಗಾಲಕ್ಕೆ. ಫೇಮಸ್. ಸರ್ ನಮಸ್ತೆ. ನಮಸ್ತೆ. ನೋಡಿ ನೀವೇನ್ ಹೇಳ್ತಾ ಇದ್ರಿ ಅಪ್ಪ, ಈ ಕಾಸಿಗಿಂತ ಇಂಪಾರ್ಟೆಂಟ್ ಆರೋಗ್ಯ ಮೈನು. ದುಡ್ಡು ಎಷ್ಟು ಕೋಟಿ ಇದ್ರೆ ಏನ್ ಪ್ರಯತ್ನ ಸರ್? ಒಟ್ಟಾಗೆ ತಿನ್ನೋದು ಇಷ್ಟೇ ಅನ್ನ. 1 ಕೋಟಿ ಸಂಪಾದನೆ ಮಾಡಿದೀವಿ ಅಂತ ಇಷ್ಟು ತಿನ್ನಕಾಯ್ತಾ? ಇಷ್ಟೇ ತಿನ್ನೋದು. ಮಡಗಿದ ಮಡಗಿದ್ದು ಅಲ್ಸೋಯ್ತು ಅಂದಂಗೆ ಆ ದುಡ್ಡು ಮಡಿಕೊಂಡೆ ನಾವು ಕಾಯ್ಬೇಕು ಅದನ್ನ. ಅದು ನಮ್ಮನ್ನ ಕಾಯಲ್ಲ, ನಾವೇ ಅದನ್ನ ಕಾಯ್ಬೇಕು ದುಡ್ಡನ್ನ. ಯಾಕೆಂದ್ರೆ ಯಾವ ಕಳ್ಳ ಬತ್ತಾನೋ, ಯಾವನ್ ಬತ್ತಾನೋ, ಯಾವ ಟ್ಯಾಕ್ಸ್ನವನ್ ಬತ್ತಾರೋ
ಅವ್ ನೋಡಿದ್ಬಿಟ್ಟು ಅದಕ್ಕೆ ಹಾಕ್ದಂಗೆ ಟ್ಯಾಕ್ಸ್ನ ಅವ್ರು ಕಟ್ಟಬೇಕು. ಅದು ಯಾತಕ್ಕೆ ಬೇಕು? ಓಕೆ ಹಾಂ ಸಂಪಾದನೆ ಮಾಡೋದು ಜೀವನಕ್ಕೆ ಅಂತ ಮಾಡೋದು, ಎಷ್ಟು ಬೇಕೋ ಅಷ್ಟೇ, ಅಳತೆ ಮೀರಿದ್ರೆ ಆಪತ್ತು. ಹಾಂ ಅತಿ ಆಸೆ ಗತಿ ಕೇಡು. ಹಾಂ 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 ತಿಂಗಳಿಗೆ ಒಂದೇ ಒಂದು ಸಾರಿ ಮಾಡ್ತೀನಿ ಅಂತ ಹೇಳಿದ್ರಿ, ಏನು ಸರ್ ಅದು? ಇದು ದಮ್ ರೊಟ್ಟು ಸರ್. ದಮ್ ರೊಟ್ಟು ಇದು ಬೂದುಗುಂಬಳಕಾಯಲ್ಲಿ ಮಾಡೋದು. ಅದನ್ನ ತುರಿದ್ಬಿಟ್ಟು ಹಾಂ ಅದಕ್ಕೆ ಹದ ಕಟ್ಟಿ ಎಲ್ಲ ರೆಡಿ ಮಾಡ್ತೀವಿ. ಅದು ತಿಂಗಳಿಗೆ ಒಂದು ಸಲ ಮಾತ್ರ ಮಾಡೋದು? ಹೌದು. ಎಷ್ಟು ಮಾಡ್ತೀರಿ? ನಾವೊಂದು 8 kg 10 kg 15 kg ಮಾಡ್ತೀವಿ ಸರ್. ಖಾಲಿ ಆಗ್ಬಿಡುತ್ತೆ? ಖಾಲಿ ಆಗ್ಬಿಡುತ್ತೆ. ಓ ಇವತ್ತು ಒಂದು 15 kg ಮಾಡಿದ್ದೀವಿ. ಹೌದಾ? ಓ ಇದೆಲ್ಲ ಬೆಣ್ಣೆ? ಹ್ಞೂ ಸರ್. ಯಾವ ಬೆಣ್ಣೆ ಸರ್ ಇದು? ಹಸುವಿನ ಬೆಣ್ಣೆ. ಹಸುಂದು? ಹಸುವಿನ ಬೆಣ್ಣೆ. ನೀವು ಇದಕ್ಕೆ ಹಾಕೋದೆಲ್ಲ ಹಸುವಿನ ಬೆಣ್ಣೆ? ಹೌದು. ಓಕೆ. ಇಷ್ಟು ಡೈಲಿ ಖರ್ಚಾಗುತ್ತಾ ಇದು? ಇಲ್ಲ, 2 ದಿವಸ 3 ದಿವಸಕ್ಕೆ ಒಂದ್ಸತಿ ಖರ್ಚು. ಎಷ್ಟು ಬೆಣ್ಣೆ ತರಿಸಿದ್ರಿ ಸರ್? ನಾವು ಒಂದ್ಸತಿಗೆ 10 ಟಿನ್ನು 15 ಟಿನ್ ತರಿಸ್ತೀವಿ ಸರ್. 10 ಟಿನ್ನು 15 ಟಿನ್ ಬೆಣ್ಣೆ? ಹ್ಞೂ. ಏನು ಸರ್ ಇದು? ಅಬ್ಬಾ ಹಾಂ, ಆಕಳ ಬೆಣ್ಣೆ ತುಪ್ಪ? ಹೌದು. ಹಾಂ, ಪ್ಯೂರ್ ಹಿಂಗೆ? ಪ್ಯೂರು. ಹಾಂ ಹಾಂ. ಸೂಪರ್. ನೋಡಿ ಬಾದಾಮಿನೂ ಅಷ್ಟೇ. ಬಾದಾಮಿ? ಓಹೋ ಹೋ ಹೋ. ನಾವು ಫ್ರೀ ಇದ್ದಾಗ ಹಾ. ಸಿಪ್ಪೆ ಬಿಡಿಸಿ ಮಡಗ್ಬಿಡ್ತೀವಿ ಸರ್. ಬಾದಾಮಿ? ಹಾಂ. ಓ ಹೋ ಹೋ, ಇದನ್ನ ಬಳಸ್ತೀರಿ ಅದಕ್ಕೆ? ಹೌದು. ಅದಕ್ಕೆ ಹಾಕೋ ಪದಾರ್ಥ ಇಷ್ಟೇ, ಮತ್ತೇನೂ ಇಲ್ಲ? ಎಣ್ಣೆ. ಇಲ್ಲ. ಹಾಂ, ಸಕ್ಕರೆ, ಬಾದಾಮಿ, ಹಾಂ ತುಪ್ಪ, ಹಾಂ, ಹಾಲು. ಹಾಲು, ಹಾಲ್ನಲ್ಲಿ- ಪದಾರ್ಥ ಇಷ್ಟೇ ಅದಕ್ಕೆ? ಇಷ್ಟೇ. ಇದರಲ್ಲೇ ರೆಡಿ ಆಗ್ಬೇಕು? ಹೌದು. ನೀರು ಗೀರು ಏನೂ ಹಾಕಲ್ಲ. ಹೆಂಗ್ ಕರಗ್ತಾ ಕರಗ್ತಾ ಅದು ಎಷ್ಟಾಗುತ್ತೆ ಸರ್? ಹಾಗಾದ್ರೆ ಬೇರೆ ಬಿಟ್ರೆ ಬೇರೆ ಏನೂ ಹಾಕಲ್ಲ ಅದಕ್ಕೆ? ಏನೂ ಹಾಕಲ್ಲ. ಬಾಬಾ ಬಾಬಾ. ಹಾಂ, ಎಷ್ಟು ಅವರ್ ಆಗುತ್ತೆ ಅದಕ್ಕೆ ಸರ್? ಹಾಂ, ಎಷ್ಟು ಅವರ್ ಆಗುತ್ತೆ? ಅದಾಗಬೇಕಾದ್ರೆ 2.5 ಅವರ್ ಆಗುತ್ತೆ ಸರ್. ಆಡ್ಸೋದೇ 1 ಅವರ್ ಮೇಲಾಗುತ್ತೆ. ಹ್ಮ್ ಮಾಡಕ್ಕೆ 1.5 ಅವರ್ 2 ಅವರ್ ಆಗುತ್ತೆ. ಬೆಳಗ್ಗೆ ಎಷ್ಟು ಗಂಟೆಗೆ ಶುರು ಮಾಡ್ತೀರಿ? 3 ಗಂಟೆಗೆ ಎದ್ದಿರ್ತೀವಿ ಸರ್. 3 ಗಂಟೆಗೆ? ನೈಟ್ 3 ಗಂಟೆಗೆ. ಎದ್ದು ಎಲ್ಲ ಕೆಲಸ ಮಾಡಿ 3 ಗಂಟೆಗೆ ಎದ್ದು ಬಾದಾಮಿ ಚಿತ್ಕಿ ಆಡಿಸಿ ಇಷ್ಟೊಂದ್ರೆ 9 ಗಂಟೆಗೆ ಹಲ್ವಾ ರೆಡಿ ಆಗ್ಬೇಕು ಸರ್. ಆವಾಗ ಬೋಂಡ, ಮಿಕ್ಸರು, ಪಕೋಡ ಇದೆಲ್ಲ ತಿಂಡಿಗಳು ಎಲ್ಲ ಐಟಮು ಮಾಡ್ತಾ ಇದ್ವು. ಈಗ ನಮ್ಮ ಕೈಲೂ ಆಗಲ್ಲ, ಕೈ ಇದೆಲ್ಲ ಆಕ್ಸಿಡೆಂಟ್ ಆದ್ಮೇಲೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಹೋಯ್ತಾ ಇದೀವಿ. ಬರೀ ಹಲ್ವಾ ಮಾತ್ರ? ಬದ್ರಿ ಹಲ್ವಾ ಅಂದೆ. ಏನ್ ಹಲ್ವಾ ಅಂತಾರೆ ಇದಕ್ಕೆ? ಬಾದಾಮಿ ಹಲ್ವಾ. ಬಾದಾಮಿ ಹಲ್ವಾ. ಓಕೆ. ಹಾ ಹಾ. ಇದಕ್ಕೆ ಎಷ್ಟು ಗಂಟೆಗೆ ಓಪನ್ ಮಾಡ್ತೀರಿ ಈಗ ಅಂಗಡಿನ? 9:30 ಆಯ್ತು ಸರ್. ಮಾಡಿದ ಮೇಲೆ ಎಷ್ಟು ಗಂಟೆವರೆಗೆ ಇರುತ್ತೆ? ಅದಿರೋ ಗಂಟೆ ಸೇಲ್ ಮಾಡ್ತೀವಿ ಅಷ್ಟೇ? ಅಷ್ಟೇ. ವಾ. ಒಂದೊಂದು ದಿವಸ 2 ಗಂಟೆಗೆ ತಿರುತ್ತೆ, ಒಂದೊಂದು ದಿವಸ 4 ಗಂಟೆಗೆ ತಿರುತ್ತೆ. ಹಾ. ಎಷ್ಟು ಕೆಜಿ ಹೋಗುತ್ತೆ ಸರ್ ಡೈಲಿ? ಡೈಲಿ ಒಂದು 10-12 kg ಹೋಗುತ್ತೆ ಸರ್. 10-12 ಕೆಜಿ ಡೈಲಿ? ಬೇರೆ ಊರಿನವರೇ ಜಾಸ್ತಿ ಏನಾ? ಬೇರೆ ಊರವರು ಬರ್ತಾರೆ, ಇಲ್ಲಿ ಅವರು ಬರ್ತಾರೆ. ಸೊ ಇವರಲ್ಲಿ ದಮ್ ರೋಟು ತುಂಬ ಡಿಮ್ಯಾಂಡು. ಸೊ ಇವರು ತಿಂಗಳಿಗೆ 5ನೇ ತಾರೀಕು ಮಾತ್ರ ದಮ್ ರೋಟ್ ಮಾಡೋದು. ಸೊ ಅದಕ್ಕೋಸ್ಕರನೇ ಇವರು ಅಡ್ವಾನ್ಸು ಏನು ತೊಗೊಳಕ್ಕೆ ಹೋಗೋದಿಲ್ಲ. ಸೊ ನಾವು ಬೆಳಗ್ಗೆನೆ ಬಂದು ಅಂದರೆ ಟೈಮಿಗೆ ಸರಿಯಾಗಿ ಬಂದು ತೊಗೊಂಡು ಹೋಗಬೇಕು. ದಮ್ ರೋಟ್ಗೆ ತುಂಬ ಡಿಮ್ಯಾಂಡ್ ಜಾಸ್ತಿ ಇದೆ, ಎಲ್ಲರೂ ಕೇಳ್ತಿರ್ತಾರೆ. ಆಮೇಲೆ ನಮ್ಮ ರಿಲೇಟಿವ್ಸ್ ಯಾರೇ ಆಗಲಿ ಕೊಳ್ಳೇಗಾಲಕ್ಕೆ ಬಂದರೆ ಒಂದು ರೌಂಡ್ ಸ್ವೀಟ್ಗೆ ಅಂದರೆ ಇವ್ರ ಹತ್ರ ಕರ್ಕೊಂಡು ಬಂದೇ ಬರ್ತೀವಿ. ಯಾವ ದೇಶಕ್ಕೆ ಹೋಗುತ್ತೆ? ಅಮೆರಿಕಾ, ಫಾರಿನ್ಗೆಲ್ಲ ಹೋಗುತ್ತೆ. ನನ್ನ ಬೇರೆ ಆಸ್ಟ್ರೇಲಿಯಾದಿಂದ ಬಂದು ತಗೊಂಡೋಗಿದ್ದಾರೆ. ಆಸ್ಟ್ರೇಲಿಯಾದಿಂದ ಮೊನ್ನೆ ಬಂದಿದ್ದಾರೆ, ಬಂದು ತಗೊಂಡೋಗಿದ್ದಾರೆ. ಅವರು ಅವರವರೇ ತಗೊಂಡೋಗೋದು. ಆಮೇಲೆ ಫಿಲಿಂ ಆಕ್ಟ್ರೆಸ್ ಇವ್ರು ತಗೊಂಡೋಗಿದ್ದಾರೆ, ಸುದೀಪ್ ಅವರು. ಕೇರಳದಲ್ಲಿ ಕ್ರಿಕೆಟ್ ಅವರು 5 kg ಒಂದ್ಸತಿ, 15 kg ಒಂದ್ಸತಿ ಕ್ರಿಕೆಟ್ ಮ್ಯಾಚಿಗೆ ತಗೊಂಡೋಗಿದ್ದಾರೆ. ಹೌದಾ? ಆಯ್ತಾ. ಮೈಸೂರು ಮಹಾರಾಜರಿಗೆ ಹೋಗಿದೆ. ಸಿ ಕೈ ಚಂದ್ರು ನಮ್ಮ ಮನೆಗೆ 3 ಸತಿ ಬಂದಿದ್ದಾರೆ. ಬೊಂಬಾಟ್ ಬೋಧನೆ ಮಾಡ್ತಾರಲ್ಲ ಅವರು. ನಮ್ಗೇನಂದ್ರೆ ಎಷ್ಟೇ ಜನ ಬರಲಿ ನಮ್ಗೆ ಅಹಂಕಾರ ಇಲ್ಲ, ದೇವ್ರು ಹಿಂಗೇ ಕೊಡಲಿ, ಕೇಯ್ಕೊಂಡೇ ತಿಂತೀವಿ. ಆರೋಗ್ಯ ಚೆಂದ ಕೊಟ್ರೆ ಸಾಕು. ಒಪ್ಪ ತಿಂದ್ರೂ ಆರೋಗ್ಯವಾಗಿರ್ಬೇಕು ಸರ್. ಬಿಕ್ಸ್ದವನಿಗಿರೋ ಸುಖ ನಮ್ಗೆ ಯಾರಿಗೂ ಇಲ್ಲ. ಯಾಕೆ ಗೊತ್ತಾ? ಅವನು ಒಂದು ಟೈಮ್ಗೆ 10 ಥರ ಮನೇಲಿ ಊಟ ಮಾಡ್ತಾನೆ. ನಾವು ಮನೇಲಿ ಮಡಗಿರೋದನ್ನ ಬೆಳಿಗ್ಗೆ, ಸಾಯಂಕಾಲ, ಮಧ್ಯಾಹ್ನ ತಿನ್ನಬೇಕು. ಆ ಥರ ಸರ್. ನಮಗೆ ದೇವರು ಆರೋಗ್ಯ ಕೊಡಲಿ, ಗೈಕೊಂಡೇ ತಿಂತೀವಿ ಸರ್. ಹೆಂಗೆ ಇಷ್ಟು ಸರಳ ನಿಮ್ದು ಬದುಕು? ಹ್ಞೂ ಸರ್. ಯಾತಕ್ಕೆ ಸರ್? ದುಡ್ಡು ನಾವು ದೇವರು ನಾವು ಸಂಪಾದನೆ ಮಾಡ್ತೀವಿ. ದುಡ್ಡು ನಮ್ಮನ್ನು ಸಂಪಾದನೆ ಮಾಡಲ್ಲ. ಸುಮ್ಮನೆ ಸಂಪಾದನೆ ಮಾಡಿ ಮಡಗ್ಬಿಟ್ಟು ಎಲ್ಲಾದರೂ ಒಂದು ಮದುವೆ ಮನೆಗೆ ಹೋಗೋಕ್ಕಾಗಲ್ಲ, ಜೊತೆಲಿ ಹೋಗೋಕ್ಕಾಯ್ತಾ ಇಲ್ಲ ಸರ್. ನಾವು ಆವಾಗ ಸುಮಾರು ದಿನಕ್ಕೆ 1 kg ಹಲ್ವಾ ಮಾರಿದಾಗ ಸಂತೋಷವಾಗಿದ್ವು. ಗಂಡ ಹೆಂಡ್ತೀರು ಇಬ್ರು ಎಲ್ಲಿಗೆ ಹೋದ್ರು ಜೊತೆ ಮೇಲೆ ಹೋಯ್ತಾ ಇದ್ವು. ಜಾಸ್ತಿ ಆದಷ್ಟು ಸಂತೋಷ. ದುಡ್ಡು ಜಾಸ್ತಿ ಆಯ್ತು. ಅವ್ರು ಹೋಗಿದ್ ಬರೋ ಗಂಟ ನಾವು ಇರ್ಬೇಕಾಗ್ಲು ಮನೇಲಿ.
ನಾವು ಇದು ಯಾತಕ್ಕೆ ಗೊತ್ತಾ, ಗಿರಾಕಿ ನಾವು ದುಡ್ಡಿಗೆ ಸಲುವಾಗಿ ಇದು ಮಾಡ್ತಿಲ್ಲ. ದುಡ್ಡು ಹೋದ್ರೆ ಹೋಗಕೊಳ್ಳಿ, ಅಪ್ಪ ನಿಮ್ಮ ಮನೆಗೆ ಬಂದಿದ್ದೀನಿ, ಅಲ್ವಕ್ಕೆ ಬಂದಿದ್ದೀನಿ, ಬೆಂಗಳೂರಿಂದ ಬಂದಿದ್ದೀನಿ ಬಾಪ ಅಂತಾರೆ. ನಾವಲ್ಲಿ ಊಟ ಮಾಡೋಂಗಿಲ್ಲ, ಗುಡುಗುಂಡು ನೋಡಿ ಬರಬೇಕು ಅರ್ಧಂಬರ್ಧ. ಅದಕ್ಕೆ ಅವ್ರು ಊಟ ಮಾಡ್ಕೊಂಡು ಅರ್ಧ ದಾರಿಗೆ ಬಂದ ಮೇಲೆ ಫೋನ್ ಮಾಡ್ತಾರೆ ಬರ್ತಾ ಇದ್ದೀನಿ ಅಂತ. ನಾವು ರೆಡಿ ಆಗೋ ಗಂಟ ಅವ್ರು ಬರ್ತಾರೆ, ಅವ್ರನ್ನ ಬಿಟ್ಬಿಟ್ಟು ನಾವು ಹೋಗ್ಬೇಕು. ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ದುಡ್ಡೆಲ್ಲ ನಮ್ಗೆ ದೊಡ್ಡದು ಈಗ ಹಂಗಾಗ್ಬಿಟ್ಟಿದೆ. ಜೊತೆ ಮೇಲೆ ತಿರ್ಗೋಕ್ಕಾಗಲ್ಲ, ಎಲ್ಲೂ ಆರೋಗ್ಯವಾಗಿ. ಕರ್ನಾಟಕಕ್ಕೆ ನಮ್ದು 2ನೇ ಸ್ಥಾನ ಕೊಟ್ಟಿದ್ದಾರೆ. ಏನು ಕರ್ನಾಟಕಕ್ಕೆ 2ನೇ ಸ್ಥಾನ ಫುಡ್ಡಿಂಗ್ ಇದ್ರಲ್ಲಿ ಸರ್, 5 ಸ್ಥಾನ ಕೊಟ್ಟಿರೋದ್ರಲ್ಲಿ ಅವರು ಮೊದಲನೇದು ಬಾಗಲಕೋಟೆ ಕೊಟ್ಟಿದ್ದಾರೆ. ಅವರು ಹಳೇದು ಅದೇನೋ ಕೋವಾ ಏನೋ ಮಾಡ್ತಾರಂತೆ, ಅವರು ಪಾಲ್ಕೋವನ ಏನೋ ಮಾಡ್ತಾರಂತೆ. 2ನೇದು ಕೊಳ್ಳೇಗಾಲಕ್ಕೆ ನಮ್ಮದು ಕೊಟ್ಟಿದ್ದಾರೆ. 3ನೇದು ಬಳ್ಳಾರಿಲಿ ಮಲಾಯ್ಪುರಿ ಏನೋ ಮಾಡ್ತಾರಂತೆ. ಅದು ಕೋಲಾರಕ್ಕೆ 4, ಮೈಸೂರಿಗೆ 5. ಯಾವುದೋ ಬೇಕರಿ ತುಂಬಾ ಚೆನ್ನಾಗಿ ಬಿಸ್ಕೆಟು, ಕೇಕು, ಚಾಕ್ಲೇಟ್ ಎಲ್ಲ ಚೆನ್ನಾಗಿ ಮಾಡ್ತಾರಂತೆ. ಮತ್ತೆ ಇನ್ನೇನು, ಈಗ ಬೇಕಾದಷ್ಟು ನಾನು ತಿರುಗಾಡಿದ್ದೀನಿ. ನಿಮ್ಮಷ್ಟು ಇತಿಹಾಸ ಇದೆಯಲ್ಲ ಯಾವ ಅಂಗಡಿಗೂ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಇತಿಮಿತಿಯಲ್ಲಿ ಮಾಡ್ತೀರಿ. ಆಮೇಲೆ ನಿಮ್ದೊಂದು ಮನ್ಸು ಹೆಂಗಿದೆ ಅಂದ್ರೆ, ದುಡ್ಡು ಬೇಡ ಅನ್ನೋರು ಫಸ್ಟ್ ಟೈಮ್ ಕೇಳಿದ್ದ. ಹೌದು ಸರ್, ಹೌದು ಸರ್. ನಾನು ಇವತ್ತಿಗೂ ದೇವ್ರನ್ನ ಕೇಳೋದು ಅಷ್ಟೇ ಸರ್. ಬೇಕಾದ್ರೆ ಈಗ ಆಗ ವ್ಯಾಪಾರದಲ್ಲಿ ನೋಡಿ ತಕ್ಕಡಿ ಮುಟ್ಕೊಂಡೇ ಹೇಳ್ತೀನಿ, ಅರ್ಧ ವ್ಯಾಪಾರ ಆಗ್ಲಿ ಸಂತೋಷವಾಗಿದ್ದೀವಿ. ಇವಾಗ ಜಾಸ್ತಿ ಸಂಪಾದನೆ ಆಯ್ತಿದೆ, ಸುಖ ಇಲ್ಲ. 25 ವರ್ಷದ ಮುಂಚೆ ಸರ್ 100 ರೂಪಾಯಿ ಸಂಪಾದನೆ ಆದ್ರೂ ಸಂತೋಷ ಇತ್ತು. ಈಗ 1000 ರೂಪಾಯಿ ಸಂಪಾದನೆ ಆದ್ರೂ ಸಂತೋಷ ಇಲ್ಲ. ನಮ್ಮಪ್ಪ 5 ಜನ ಮಕ್ಕಳನ್ನ ಸಾಕಿದ್ರು. ಅವಾಗೆಲ್ಲ 4 ಆಣೆ 8 ಆಣೆ ಇದೆಲ್ಲ ಬಟ್ಟು ಸರ್, ಇದು ಹಳೆ ಕಾಲದ ಬಟ್ಟುಗಳು. ಇದು 24 ತೊಲ ಅಂದ್ರೆ ಒಂದ್ ಸೇರು. 24 ತೊಲೆ ಅಂದ್ರೆ ಒಂದು ಸೇರು. ಇದು 48 ತೊಲ, 48 ತೊಲೆ 2 ಸೇರು. ಬಂಗಾರ ಹೇಳ್ದಂಗೆ ಹೇಳ್ತಾ ಇದ್ರಿ. ಅವಾಗೆಲ್ಲ ಇದೆಲ್ಲ ಬೊಟ್ಟುಗಳು ಸರ್. ಇವತ್ತು ಇದು ಅರ್ಧ ಸೇರು, 12 ತೊಲೆ. ಇದೆಲ್ಲ 4 ತಲೆಮಾರಿಂದ ಇಟ್ಕೊಂಡಿದ್ದಾರೆ, ಕಾಪಾಡ್ಕೊಂಡಿದ್ದು. ನಿಮ್ ದೊಡ್ಡ ಆಸ್ತಿ ಬಿಡ್ರಿ ಇದು. ನಿಜಕ್ಕೂ ಬಂಗಾರ ನೀವು ಅಲ್ಲ, ಬಂಗಾರ ರೊಕ್ಕ ಕೊಟ್ರೆ ಸಿಕ್ಬಿಡ್ತಿದ್, ಎಲ್ಲಿ ಸಿಗಲ್ಲ ಸರ್. ಮತ್ತೆ ಇದೇ ಆಸ್ತಿ ನಿಮ್ದು. ಹೌದು, ಸೂಪರ್. ನೀವು ತೆಗೆದು ಪುರಾತನ ಕಾಲದ ಸರ್. ಅಲ್ಲ, ಉಪ್ಪು ಕೊಟ್ಟವ್ರನ್ನ ಮುಪ್ಪಿರನ್ನಿ ಅಂತ. ಆ ಕಾಲದಲ್ಲಿ ಅವ್ರು ಮಡಗಿ ಕಷ್ಟಪಟ್ಟು ನಮ್ಮನ್ನ ಸಾಕಿದಾರಲ್ಲ, ಅದಕ್ಕೆ ನಾವು ಕಾಪಾಡ್ಬೇಕಲ್ವಾ, ಅವ್ರ ಹೆಸರು ಉಳಿಸ್ಬೇಕಲ್ಲ. ಇವಾಗ ಈ ಮನೆ ಎಷ್ಟು ವರ್ಷದ್ದು ಸರ್ ಇದು? ಇದಾಗಿದೆ ಸರ್, ಇನ್ನು 150-200 ವರ್ಷದ ಮೇಲೆ ಆಗೋಗಿದೆ. ಈ ಮನೆ 200 ವರ್ಷದ ಮೇಲಾಗಿದೆ. ಮೇಲಾಯ್ತು. ಅಂಗಡಿನೂ ಶುರುವಾಗಿದ್ದು ಅದು ನಮ್ಮ ತಾತ ಅವ್ರ ಮುತ್ತಾತ ಅವ್ರ ಕಾಲದಿಂದ. ಅದು ನಮ್ಮ ತಂದೆಯವ್ರು ಇದಾರಲ್ಲ, ಅವ್ರ ತಾತ ಶುರು ಮಾಡಿರೋದು. ಅತ್ತೆ ಇದು 1ನೇ ಅವರು, ಇದು 2ನೇ ಅವರು, ಇವ್ರು ನಮ್ಮ ಮಾವ. ಓಕೆ, ನಿಮ್ಮ ಮಾವರು ಇವರು? ಹೌದು. ಓಕೆ ಓಕೆ. ಹಾ, ಇವರಪ್ಪ ನಿಮ್ಮ ತಂದೆಯವರು? ನಮ್ಮ ತಂದೆ ತಾಯಿ. ಏನ್ ಸರ್ ಇವ್ರ ಹೆಸರು? ನಾರಾಯಣ್ ಶೆಟ್ಟಿ ಅಂತ. ನಾರಾಯಣ್ ಇವ್ರು ನಮ್ಮ ತಾಯಿ. ನಿಮ್ಮ ತಾಯಿಯವರು? ಓಕೆ ಓಕೆ. ಯಾವತ್ತಾದ್ರೂ ಅನಿಸ್ಲಿಲ್ವಾ ಇದ್ರ ಜೊತೆಗೆ ಇನ್ನೇನೋ ಕೊಟ್ಬಿಡೋಣ, ಹೆಂಗೋ ಗಿರಾಕಿ ಬರ್ತಾರೆ, ಚಾ ಕೊಟ್ಬಿಡೋಣ ಅಥವಾ ತಿಂಡಿ ಕೊಟ್ಬಿಡೋಣ ಅಂತ? ಆಗಲ್ವಲ್ಲ ಸರ್, ಆಸೆ ಇದೆ, ಆಯ್ಸಿಲ್ವಲ್ಲ. ಆಸೆ ಇದೆ ಮನ್ಸನ್ಗೆ. ಇವಾಗ ಒಂದು ಇಷ್ಟು ಆಸೆ, ಇಷ್ಟು ಚಿನ್ನ ಸಿಕ್ಕಿದ್ರೆ ಇನ್ನಿಷ್ಟು ಬೇಕು ಅನ್ಸುತ್ತೆ, ಇನ್ನಿಷ್ಟು ಬೇಕು, ಇನ್ನೂ ಬೇಕು ಅನ್ಸುತ್ತೆ. ಆಸೆ ಇದೆ, ಆಯ್ಸಿಲ್ಲ. ಮನುಷ್ಯನ್ಗೆ ಊಟ ಅದೊಂದೇ ಊಟ ಒಂದೇ ಸಾಕಪ್ಪ ಅನ್ನೋದು, ಬೇಡಪ್ಪ ಅನ್ಸೋದು. ಬಹಳ ಇಂಪಾರ್ಟೆಂಟ್ ಹೇಳ್ತಾ ಇದ್ರಿ. ಹೆಣ್ಮಕ್ಳಿಗೆ ತುಂಬಾ ಆಸೆ ಇರುತ್ತೆ ಅಂತ ಹೇಳ್ತಾರೆ. ಅವ್ರಿಗೆ ಆಭರಣದ ಮೇಲೆ ಆಸೆ ಇರುತ್ತೆ, ಬಟ್ಟೆಗಳ ಮೇಲೆ ಆಸೆ ಇರುತ್ತೆ, ಮನೆ ಮೇಲೆ ಆಸೆ ಇರುತ್ತೆ. ನಿಮ್ಗೆ ಹಂಗೇನು ಅನ್ಸ್ಲಿಲ್ಲ? ಕೊಟ್ಟಿರಷ್ಟೇ ಸಾಕು ಭಗವಂತ. ಭಗವಂತ ಎಷ್ಟು ಕೊಟ್ಟಿದ್ದಾನೆ ಅಷ್ಟರಲ್ಲೇ ತೃಪ್ತಿ ಪಡ್ಬೇಕು. ಯಾಕೆಂದ್ರೆ ನಮ್ಮ ತಂದೆ ತಾಯಿ ನನ್ಗೆ ಹಂಗೆ ಕಲ್ಸಿರೋದು. ಎಷ್ಟು ಇದೆಯಾ ಅಷ್ಟರಲ್ಲೇ ಸಂತೋಷವಾಗಿ ಹೋಗ್ಬೇಕು ಅಂತ. ಅದು ಬೇಕು ಪಕ್ಕದಲ್ಲಿ ಅದೇನೋ ಆಯ್ತು ಇಲ್ಲ, ಇರೋದೆಲ್ಲ ನಂಗೆ ಆಸೆ ಇಲ್ಲ. ಮಕ್ಕಳಿಗೆ ಏನ್ ಮಾಡ್ಬೇಕು ಮಾಡ್ಕೊಟ್ಟು, ವಿದ್ಯೆ ಕೊಟ್ಟು, ಬುದ್ಧಿ ಕೊಟ್ಟು, ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡೋಣ. ಮುಂದೆ ನಮ್ ಮಗನು ಅವ್ನ ಹೆಂಡತಿ ಸೊಸೆ ಮಾಡ್ತೀನಿ ಅಂದ್ರೆ ಮಾಡ್ಕೊಂಡು ಹೋಗ್ಲಿ, ಓದಿ ಕೆಲ್ಸಕ್ಕೆ ಹೋಗ್ತೀವಿ ಅಂದ್ರೆ ಹೋಗ್ಲಿ, ಅವ್ರ ಸಂತೋಷ. ನಾವ್ ಅಲ್ಲಿ ಗಾಡಿ ನಿಲ್ಸ್ಕೊಂಡು ರೋಡ್ಲೆ ಒಂದು ಅಂಗಡಿ ಇತ್ತು, ಬಟ್ಟೆ ಅಂಗಡಿ, ಕೃಷ್ಣಾಲ್ ಅಂತ ಇದೆ. ಅಲ್ಲಿ ಮಡಗ್ತಾ ಇದ್ವು ಗಾಡಿನ. ಅಮ್ಮ ಮಾಡ್ಕೊಡೋರ? ಅಮ್ಮ ಅಪ್ಪ ಇದನ್ನ? ಇಲ್ಲ, ನಮ್ಮ ಅಣ್ಣ ಒಬ್ರು ಇದ್ರು, ಇವಾಗ ಕಣ್ ಕಾಣಲ್ಲ ಅವ್ರಿಗೆ. ಮುಂಚೆ ಚೆನ್ನಾಗಿದ್ರು. ಅವರು ನಾನು ಇಬ್ರು ಅಸಿಸ್ಟೆಂಟ್ ಆಗಿ ಒಬ್ರಿಗೊಬ್ರು ಕೆಲಸ ಮಾಡ್ಕೊಂಡು ಮಾಡ್ತಾ ಇದ್ದಿದ್ದು. ಮನೆಗೆ ಎಲ್ಲ ನೋಡ್ಕೊತಾ ಇದ್ದಿದ್ದು. ನಮ್ಮ ಅಪ್ಪ ಕೈ ನಿಂತೋದ್ಮೇಲೆ
ಆಮೇಲೆ ಏನೋ ಅಣ್ಣ ತಮ್ಮಂದ್ರ ಜಗಳ ಇದ್ದಿರ್ತಲ್ಲ, ಊಟವಾಗ ಅಣ್ಣ ತಮ್ಮಂದ್ರು ಬೆಳೆಯಾಗ ದಾಯದ್ಗಳು ಅಂತ ಎಲ್ಲ ಬೇರೆ ಬೇರೆ ಹೊಂಟೋದ್ರು, ನಮ್ಮನ್ನು ಬೇರೆ ಕಳಿಸ್ಬಿಟ್ರು, ನಾವು ಹೊಂಟೋದ್ವು ನೀವು ಮೈಸೂರು. ಅದನ್ನ ಬಿಟ್ಟಿಲ್ಲ, ಹಲ್ವಾ ಎಲ್ಲಿ ಬಿಡ್ಲಿಲ್ಲ ನೀವು? ಬಿಟ್ಟಿಲ್ಲ, ಅದನ್ನ ಹಂಗೆ ನಿರಂತರ ಅದು ಮಾಡ್ತಾ ಇದ್ವು. ತಿಂಡಿಗಳೆಲ್ಲ ಮಾಡ್ತಾ ಇದ್ವು ಸರ್, ರವೆ ಕೊಡ್ಬಳೆ, ಚಕ್ಲಿ, ನಿಪ್ಪಿಟ್ಟು ಎಲ್ಲ ಮಾಡ್ತಾ ಇದ್ವು. ಇವಾಗ ಯಾವುದು ಮಾಡಕ್ ಆಗಲ್ಲ ಸರ್. ಈಗ ಹಂಗಾರೆ ನೋಡ್ತಾ ಇರೋರು ಈಗ ದೇಶ ವಿದೇಶಕ್ಕೆ ಕಳಿಸ್ತೀನಿ ಅಂತ ಹೇಳಿದ್ರಿ, ಅವ್ರೇನ್ ಆರ್ಡರ್ ಬಂದ್ರೆ ಮಾಡಿ ಕಳಿಸ್ತೀರಿ? ಈಗಲೂ ಇಲ್ಲ ಸರ್, ನಾವು ಕೊರಿಯರ್ ಇಲ್ವಲ್ಲ ಸರ್, ಫೋನ್ ಪೇ ಇಲ್ಲ, ಒನ್ಲಿ ಕ್ಯಾಶು. ಹೌದಾ? ಅಲ್ಲಿ ಬೋರ್ಡ್ ಹಾಕಿದ್ದೀವಿ ನೋಡಿ, ಒನ್ಲಿ ಕ್ಯಾಶು. ನಾವು ಯಾಕೆ ಅಂದರೆ ನಾವು ಫೋನ್ ಮಾಡೋದು ನಮಗೆ ಫೋನಿಂದೆಲ್ಲ ಲೆಕ್ಕ ಗೊತ್ತಾಗಲ್ಲ ನಮಗೆ. ಕೊರಿಯರ್ ಅದು ಮಾಡೋದು ಇದು ಮಾಡೋದು ಎಲ್ಲ ಯಾವುದೂ ಗೊತ್ತಿಲ್ಲ. ನಾವು 5ನೇ ಕ್ಲಾಸ್ ಓದಿರೋದು, ಅದೆಲ್ಲ ನಮಗೆ ಬರಲ್ಲ. ಯಾಕೆ ಅಂದರೆ ನಾವು ಎಷ್ಟಾಗುತ್ತೋ ಕ್ಯಾಶ್ ಇಸ್ಕೊತೀವಿ, ಕೊಡ್ತೀವಿ. ಈಗಲೂ ಅಂತಾರೆ, ದೊಡ್ಡ ಅಂಗಡಿ ಮಡಗಿ ಬೆಂಗಳೂರಿಗೆ ಕರೀತಾರೆ, ಮೈಸೂರವ್ರು ಕರೆದವ್ರೆ, ಸಾರ್ ಬನ್ನಿ ಪಾರ್ಟ್ನರ್ ಆಗಿ ಮಾಡೋಣ, ನಿಮ್ದು ಹೆಸರಾಗಿದೆ. ಸಾರ್ ಬ್ಯಾಡಿ ಸಾರ್, ನಾ ಅಷ್ಟು ಕೋಟಿ ಸಂಪಾದನೆ ಮಾಡಿ ಎತ್ಕೊಬಂದು ಇಲ್ಲಿ ಕಾಯ್ಕೊಂಡು ನಾ ಕೂತಿರ್ಬೇಕಾಯ್ತೆ ದುಡ್ಡನ್ನ. ಅಯ್ಯೋ ಶಿವನೇ. ಹ್ಞೂ ಸರ್, ಇವಾಗ ದೇವಸ್ಥಾನಕ್ಕೆ ಹೋಗ್ತೀರಿ, ಮನೇಲಿ ದುಡ್ಡು ಕಾಸು ಮಾಡೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋದ್ರೆ ಮಾದೇಶನ ಬೆಟ್ಟಿಗೆ ಹೋಗ್ಲಿ, ತಿರುಪತಿಗೆ ಹೋಗ್ಲಿ, ದೇವ್ರ ಕೈ ಮುಗಿತಿದ್ರು, ಇಂಟು ತೊಟ್ಟು ದುಡ್ಡುಂದಿ, ಬಂಗಾರ ಉಂದಿ, ಯಾವ ದೊಂಗೋಸ್ತಾಡೋ ಏಮಸ್ತಾಡೋ ಏನೋ ಯಾವ್ದಕ್ಕೆ ಬೇಕು. ಆಮೇಲೆ ಎಲ್ಲಿಗೂ ನಿಂಬಳವಾಡ. ಆಮೇಲೆ ನೋಡಿ, ಈ ಜೋಬ್ಲಿ ದುಡ್ಡಿದೆ ನೋಡಿ, ಈ ಕೈಲಿ ಜೋಬ್ಲಿ ದುಡ್ಡು ಹಾಕೊಂಡಿದ್ದೀವಿ, ಅಷ್ಟು ದೂರ ಓಡಾಯ್ತಾ ಇದ್ದಾಗಲೇ ಹಿಂಗೆ ಮುಟ್ ನೋಡುತ್ತೆ ಸರ್. ಈ ಕೈ ಹಾಕಿರೋದು, ಈ ಕೈ ನಂಬಿಕೆ ಇಲ್ಲ. ಈ ಕೈಲಿ ಹಾಕಿರ್ತೀವಿ ದುಡ್ಡು ಪದಾರ್ಥ ಏನೋ ಇದೆಯೋ ಇಲ್ವೋ ಅಂತ ಮುಟ್ ನೋಡುತ್ತೆ. ಈ ಕೈ ಹಾಕಿರೋದು ಈ ಕೈಯೇ ನಂಬಲ್ಲ, ಇನ್ಯಾರು ನಂಬ್ತೀರಿ ಸರ್? ಈ ಕೈಲಿ ಹಾಕಿರೋದು ದುಡ್ಡು, ಈ ಕೈ ನಂಬಿಕೆ ಇಲ್ಲ. ಹೆಂಗೆ ಇದೆಲ್ಲ ಬರೀ 5ನೇ ಕ್ಲಾಸ್ ಓದಿದ್ದೀನಿ ಅಂತೀರಿ, ಹೇಗಿದೆ ಎಲ್ಲ ಸಮಾಜ ಕಲಿಸಿದ ಪಾಠ ಅಂತೀರಿ? ಹ್ಞೂ ಸರ್, ಎಲ್ಲ ಪ್ರಪಂಚ. ಕಾನೀನು ಸರ್ ಬನ್ನಿ ಬನ್ನಿ. ಒಂದನ್ನು ಗಮನಿಸ್ತಾ ಇದ್ದೆ, ವೀಕ್ಷಕರಿಗೆ ಹೇಳ್ಬಿಡೋಣ. ಇದು ಕಲರ್ ಇದು ಹಿಂಗೆ ಇರುತ್ತೆ ಸರ್ ಇದು? ಹ್ಞೂ ಸರ್, ಇದು ರೋಸ್ಟ್ ಅಂದೆ. ಇದು ರೋಸ್ಟ್ ಅಂದರೆ ಕೆಂಡದಲ್ಲಿ ಸುಡ್ತೀವಿ ಸರ್. ಇದು ಮೈಸೂರು ಬೆಂಗಳೂರಿನಲ್ಲಿ 1 kg ತಗೊಂಡ್ರು ಇಷ್ಟೇ ಅಗಲ ರೋಸ್ಟ್ ಸಿಕ್ಕೋದು. ನಮ್ಮ ಹತ್ರ 1/4 kg ತಗೊಂಡ್ರೆ ಇಷ್ಟ ಅಗಲ ರೋಸ್ಟ್ ಸಿಗುತ್ತೆ ಸರ್. ಓಹೋ, ಇಷ್ಟ ಅಗಲ ಸಿಗುತ್ತೆ? ಇಷ್ಟ ಅಗಲನೂ ಸಿಗುತ್ತೆ ಸರ್. ಓಕೆ ಓಕೆ, ನೋಡಿ ಇಷ್ಟು ಸಿಗುತ್ತೆ. ಓಹೋ, ಅಂದ್ರೆ ಈ ಸುಡೋದಕ್ಕೆ ಇದು ಹಿಂಗ್ ಬರೋದು? ಹೌದು, ಅದು ಕೆಂಡದಲ್ಲಿ ಸುಟ್ರೇನೆ ಟೇಸ್ಟು. ಅಲ್ಲ, ಕೆಂಡದಲ್ಲಿ ಹೆಂಗ್ ಹಾಕ್ತಿರಿ ಇದನ್ನ ಸರ್? ಈ ತರ ಪಾತ್ರೆಯಲ್ಲಿ ಮಡಗ್ಬಿಟ್ಟು ಮೇಲೊಂದು ತಟ್ಟೆ ಮುಚ್ತೀವಿ, ಇಲ್ಲೆಲ್ಲ ಕೆಂಡ ಹಾಕ್ತಿವಿ, ಈ ತಟ್ಟೆ ಮೇಲೂ ಕೆಂಡ ಹಾಕಿ ಕೆಂಡದಲ್ಲೇ ಸುಡ್ತೀವಿ. ಓಹೋ, ಅದಕ್ಕೆ ಟೇಸ್ಟ್ ಇದು. ತಿನ್ನೋಡಿ ಸರ್ ಒಂಚೂರು. ಇಲ್ಲ ಕೆಳಗಡೆ ಮುಟ್ಟೆ ಇನ್ನೂ ಬಿಸಿ ಇದೆ ನೋಡಿ. ಹೌದು. ಮಾಡ್ತಾನೆ ಇರ್ತೀವಿ ಸರ್. ಇದು ಇವತ್ತೊಂದು ದಿವಸ, ನಾಳೆಯಿಂದ ಇಲ್ಲ. ನೀವು ಬೇಕು ಅಂದ್ರೆ ಇನ್ನೊಂದು ತಿಂಗಳಿಗೆ ಕಾಯ್ಬೇಕು. ಇನ್ನೊಂದು ತಿಂಗಳಿಗೆ ಕಾಯ್ಬೇಕು? ಏನ್ ಡಿಮಾಂಡ್ ಇದ್ರು ಎಷ್ಟು ರೊಕ್ಕ ಕೊಡ್ತೀನಿ ಅಂದ್ರೆ ಇಲ್ಲ, ಏನಿಲ್ಲ. ಇಲ್ಲ, ನಾ ಹೇಳಿದ್ನಲ್ಲ, ದುಡ್ಡು ಯಾತಕ್ಕೆ ಬೇಕು ಸರ್? ಏನೋ ಕಸುಬು ಕಲ್ತಿರೋದ್ರಿಂದ ಮಾಡ್ತಾ ಇದೀವಿ. ಈಗ ಇದು ಬಿಟ್ರೆ ಮತ್ತೆ ಬೇರೆ ಏನಿಲ್ಲ? ಬೇರೆ ಏನಿಲ್ಲ ಸರ್, ಏನಿಲ್ಲ. ಜಮೀನಿಲ್ಲ ಸರ್. ಇದ್ರ ಮೇಲೆ ಇದೆ, ಇದೊಂದು ಸ್ವಂತ ಮನೆ ಅಷ್ಟೇ. ನಿಮ್ದು ಹಲ್ವಾ ಅಲ್ವಾ, ಇಷ್ಟು ನಿಮ್ ಬದುಕು ಅಷ್ಟೇ. ದಮ್ ರೊಟ್ಟಿಗೆ ನೋಡಿ, ಅವರು ಬಂದು ದಮ್ ರೊಟ್ಟಿಗೆ ಬಂದಿರೋ. ದಮ್ ರೊಟ್ಟಿಗೆ ಅವರು ಬಂದವ್ರ? ಎಂತನಾ? ಎಷ್ಟು? 1/4 kg 2 ಕೊಡಿ. ಕಟ್ಟಿ ಅಣ್ಣ. ಇದು ಇವಾಗ ಐಟಮು ಒಲೆ ಮೇಲೆ ಮಡಗಿದ್ರೆ 1 kg ಅಷ್ಟು ಹಾಕಿದ್ರೆ 600 ಗ್ರಾಮೇ ಆಗೋದು. ಇದು ಕೆಂಡದಲ್ಲಿ ಸುಡ್ತೀವಲ್ಲ ಸರ್, ಹಿಂಗೋಗ್ಬಿಡುತ್ತೆ. ಹೌದಾ? ಅಲ್ವನಾ? ರೋಡಲ್ಲಿ ಮಾರ್ತಾ ಇದ್ದಿದೆ ಅಂಗಡಿ ಅಲ್ವಾ ಸರ್? ಹೌದು, ಇದೆ ಗಾಡಿ. ಓ, ಗಾಡಿ. ಅದನ್ನ ಮಾತ್ರ ತಳ್ಳ ಗಾಡಿ ಇದ್ದಿದ್ದು ಸರ್. ಇವಾಗ ತಳ್ಳೋದು ಬಿಟ್ಬಿಟ್ಟು ಇದನ್ನ ಒಂದು ಗೋಡೆ ಕಟ್ಸ್ಬಿಟ್ಟು ಗೋಡೆ ಮೇಲೆ ಕುಣಿಸಿದ್ವಿ. ಅಂತೂ ನೋಡ್ರಿ, ಇಷ್ಟು ದೊಡ್ಡ ಮನೆ ಸಿಕ್ಕರು ಅದನ್ನ ಬಿಟ್ಟಿಲ್ಲ ನೀವು ಸರ್. ಉಪ್ಪು ಕೊಟ್ಟ ಗಾಳಿ, ಅದರಿಂದ ನಾವು ಸಂಪಾದನೆ ಮಾಡಿಲ್ವಾ? 200 ರೂಪಾಯಿ ಲೆಕ್ಕ. ಓಕೆ, ಅದರಿಂದ ನಾವು ಸಂಪಾದನೆ ಮಾಡಿದ್ದೀವಲ್ಲ ಸರ್. ಉಪ್ಪು ಕೊಟ್ಟವ್ರು ನಮ್ಮ ಕಾಲದಲ್ಲಿ ನಮ್ಮ ಅಪ್ಪ ಅವ್ರಿಗೆ ಇನ್ನೊಂದು ಮನೆ ಇತ್ತು, ಆ ಮನೆ ತಗೊಳ್ಳೋವಾಗ 200 ರೂಪಾಯಿ ಬೇಕಾಗಿತ್ತಂತೆ. 200 ರೂಪಾಯಿ ಯಾರು ಕೊಡಲಿಲ್ಲ, ಯಾರೋ ದಿನಕ್ಕೆ ನಳ್ಳಿ ಅವ್ರಂತೆ. ಅವ್ರು 200 ರೂಪಾಯಿ ಕೊಟ್ಟರು ಆ ಕಾಲದಲ್ಲಿ. ಇವಾಗ ಕೊಟ್ಬಿಟ್ರು ದುಡ್ಡು. ಜಿನಿನಳ್ಳಿ ಅವ್ರು ಮಾಡಿದ್ದು ನಾವು ನಮ್ಮಪ್ಪ ನಮ್ಗೆ ಹೇಳ್ತಾ ಇದ್ರು, ನಾವು ಇವಾಗ ಹೇಳ್ತಾ ಇದ್ರು.
ಮನೆ ತಗೊಳ್ಳುವಾಗ 200 ರೂಪಾಯಿ ಸರಿ ಇಲ್ವತ್ತೆ. ಯಾರ ಜನಕ್ಕೆ ನಾಳೆ ಸಾನ್ಭವರು ಅಂತ ಅವ್ರು ಕೊಟ್ಟಿದ್ದು ನಾವು ಇವತ್ತು ನೆನೆಸ್ಕೊತೀವಿ. ಅವ್ರ ಪುಣ್ಯಾತ್ಮ ಯಾರೋ ಲಿಂಗಾಯತ್ರವನಂತ ಕೊಟ್ಟಿದ್ದು ನಮ್ಮಪ್ಪ ನಮ್ಗೆ ಹೇಳ್ತಾ ಇದ್ರು, ನಾವು ನಿಮ್ಗೆ ಹೇಳ್ತಾ ಇದ್ವಿ ಅಷ್ಟೇ. ಇವತ್ತು ನಮ್ಮ ಹತ್ರ 1000 ಗಟ್ಟಲೆ ಇರ್ಬೋದು, ಆವತ್ತಿನ ಕಾಲದಲ್ಲಿ ನಿಜ ನೋಡಿ, ಯಾರೋ ಒಂದಿಷ್ಟು ಸಹಾಯ ಯಾವತ್ತೋ ಮಾಡಿದ್ದಕ್ಕೆ ಇವತ್ತು ನೀವು ನೆನ್ಸ್ಕೊತಾ ಇದ್ರಿ, ಸಹಾಯಕ್ಕೆ ಎಷ್ಟು ಬೆಲೆ ಇದೆ ಅಂತ ಗೊತ್ತಾಗುತ್ತೆ. ಉಪ್ಪು ಕೊಟ್ಟವ್ರನ್ನ ಮುಪ್ಪಿರೋ ಗಂಟ ನೆನೆ ಅಂತ ಒಂದು ಸಹಾಯ ಮಾಡಿದವ್ರು ನಾವು ಇರೋ ಗಂಟ ನೆನೆಸ್ಕೋಬೇಕು ಸರ್. ಆವತ್ತೇ ದೇವರು ನಮಗೂ ಊಟ ಸಿಕ್ಕೋದು. ಈ ಕೈಲಿ ಮಾಡಿಸ್ಕೊಂಡು ಈ ಕೈಲಿ ಹೋಗ ನೀನೇನು ಮಾಡಿದೆ ಅನ್ನೋದಲ್ಲ. ಅವ್ರು ಮಾಡಿದ್ದನ್ನು ಇವಾಗ ನಾಯಿ ನರಿಗಾಗಲಿ ಒಂದು ದಿವಸ ಒಂದು ಬ್ರೆಡ್ ಬೀಸ್ ಹಾಕಿರಿ, ಅದು ನಮ್ಮನ್ನು ಯಾವತ್ತೋ ಒಂದು 6 ತಿಂಗಳಿಗೂ ಹೋಗಲಿ ನಮ್ಮ ಮಖ ನೋಡಿ ಬಾಲ ಅಲ್ಲಾಡಿಸುತ್ತೆ. ಹಂಗೆ ಆ ದೇವರು ನಿಯತ್ತು. ಆ ಟೈಮ್ಲ ಕಷ್ಟದಲ್ಲಿ 200 ರೂಪಾಯಿ ಕೊಟ್ರಲ್ಲ, ಅದನ್ನು ನಾವು ನೆನೆಸ್ತಾ. ನಮ್ಮಪ್ಪ ನಮ್ಗೆ ಹೇಳ್ತಾಯಿದ್ರು, ಒಪ್ಪತ್ತು ಊಟ ಇಲ್ಲದೆ ಕಷ್ಟಪಟ್ಬಿಟ್ಟಿದ್ದಾರೆ. ಎಂಥ ಕತೆ ಇದೆ ರೀ ಇದರ ಹಿಂದೆ. ನಾವೆಲ್ಲ ಬರ್ತೀವಿ ನಿಮ್ಮ ಹತ್ರ, ಬರೀ ಸ್ವೀಟ್ ತಿಂತೀವಿ, ಸ್ವೀಟ್ ಮಾತಾಡ್ತೀವಿ, ಚೆನ್ನಾಗಿತ್ತು ಅಂತೀವಿ. ಅದ್ರ ಹಿಂದೆ ಇಷ್ಟು ದುಃಖದ ಕತೆ ಇದೆ, ಇಷ್ಟೆಲ್ಲ ಹಿನ್ನೆಲೆ ಇದೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಗ್ರೇಟ್ ಸರ್. ಕಲಿಬೇಕಾದ ಪಾಠಗಳು ನಿಮ್ಮಿಂದ ತುಂಬಾ ಇದೆ ಅಲ್ವಾ? ಯಾಕಂದ್ರೆ ಮನುಷ್ಯಂದು ಇಷ್ಟೇ ಅಷ್ಟೇ. ಯಾಕೆ ಓಡಾಡ್ತಾ ಇದೀವಿ, ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಇದು. ಯಾವ ಟೈಮಲ್ಲಿ ಪಟ್ ಅಂದ್ಬಿಟ್ರೆ ಇವಾಗ ನೋಡಿ 50 ವರ್ಷದ ಮಾತಾಡ್ಬೋದು, ಇನ್ನೊಂದು ಸೆಕೆಂಡ್ಗೆ ಏನಾಗುತ್ತೆ ಅಂತ ಯಾರು ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ಮನುಷ್ಯನಿಗೆ ಯಾವ ಟೈಮ್ಲಿ ಏನಾಯ್ತು, ಹಾರ್ಟ್ ಅಟ್ಯಾಕೇ ಆಯಿತು, BP ಆಯಿತು, ಇಲ್ಲ ಆಸ್ಪತ್ರೆಗೆ ಹೋಯ್ತಾರೆ, ಚೆಂದಾಗೇ ಇರ್ತಾನ, ಏನೂ ಹೇಳೋಕ್ಕಾಗಲ್ಲ. ಮನುಷ್ಯಂದು ನೀರಿನ ಮೇಲೆ ಗುಳ್ಳೆ ಇದ್ದಂಗೆ. ಇದು ನಿಮ್ದ? ಹಾಂ, ಹಿಂದಿನ ವೇಷ ಹಾಕೊಂಡು ಸುಮಾರು ವರ್ಷದ ಮುಂಚೆ ತರಿಸ್ಕೊಂಡಿರೋದು. ಓಕೆ ಸರ್, ಇದು ಎರಡು ನಿಮ್ದ ಫೋಟೋ? ಹ್ಞೂ ಸರ್, ನಮ್ದೆ ಸರ್. ಇಷ್ಟುದ ಜಡೆ? ಹ್ಞೂ ಸರ್, ನೋಡಿ ಇಲ್ಲಿ ಇದೆ ನೋಡಿ. ಹೆಣ್ಣಿನ ವೇಷ ಹಾಕೊಂಡು ಫೋಟೋ ಆವಾಗ ತೆಗಿಸ್ಕೊಂಡಿದ್ದೆ ಸರ್. ಇದು ಚೋರಿ? ಇದು ಚೌಲಿ ಅಲ್ಲ, ಚೌಲಿ ಇಲ್ಲ, ಬೆಳೆಸಿದ್ದೆ ಇಲ್ಲಿ ಗಂಟ. ಹೌದಾ? ನಮ್ಮ ಅಕ್ಕನಿಗೂ ನನಗೂ ಪೈಪೋಟಿ ಮೇಲೆ ಬೆಳೆಸಿದ್ದು. ಅಯ್ಯೋ, ನನಗೆ 22 ವರ್ಷ, 22-23 ವರ್ಷ. ಆವಾಗ ಸೀರೆ ಉಟ್ಕೊಂಡು ಫೋಟೋ ಹೊಡಿಸಿರೋದು. ಇಷ್ಟುದ್ದ ಬಿಟ್ಟಿದ್ರಾ? ನಿಮ್ಮ ಅವು ಏನೋ ಅಂದ್ರಲ್ಲ, ಹೆಂಗ್ರಿ ಇಷ್ಟುದ್ದ ಬಿಟ್ಟಿದ್ರಿ? ಹಾ, ಬಿಡ್ತಾ ಇದ್ದೆ ಸರ್. ಹೌದಾ? ಓಕೆ. ಹಾಂ. ಓ, ಅದ್ಭುತ ನಿಮ್ಮದು ಕತೆ. ಹಾಂ. ಕಾಲ್ ಕೆಜಿ ಎರಡು. ಏನು ಸರ್? ಅಲ್ವಾ ಹಲ್ವಾ ಕೊಡ್ತೀನಿ. ಈಗ ಸ್ವಲ್ಪ ದಿವಸದಲ್ಲಿ ಫೋಟೋ ತರಿಸ್ಕೊಂಡು ಇದು ದಮ್ ರೋಟು ಸರ್. ನೋಡಿ ಸರ್, ಮಗನ್ ಬಿಡಿಸ್ಕೊಂಡೋದು ತೆಗ್ದಿದ್ದಾರೆ ನೋಡಿ. ನನ್ನ ಮಗನೇ ಹೋಗಿರು. ಓ, ಹಂಗೆ. ಲಾಸ್ಟ್ ಟೈಮ್. ಹಾಂ, ಸೂಪರ್. ಹಾಂ ಸರ್, ಈ ಕೂದಲ ಯಾವಾಗ ತೆಗೆದ್ರಿ ಸರ್? ಹಾಂ ಹಾಂ, ಆವಾಗ ಮಾರ್ಬಿಟ್ಟೆ ಸರ್. ಅದನ್ನೆಲ್ಲ ಮಾರ್ಬಿಟ್ರಾ? ಎಷ್ಟಕ್ಕೆ? ಒಂದ್ಸತಿ 4,000 ರೂಪಾಯಿ ಕೊಟ್ಟೆ, ಒಂದ್ಸತಿ 2,500 ಕೊಟ್ಟಿದ್ದೀನಿ ಕೂದಲನ್ನ. ಕೂದಲನ್ನ ಎಷ್ಟು ಸಾವಿರಕ್ಕೆ? 4,000 ರೂಪಾಯಿಗೆ ಒಂದ್ಸತಿ ಕೊಟ್ಟಿದ್ದೀನಿ. ಹಾಂ. ಇಷ್ಟುದ್ದ ಬಿಟ್ಟಿದ್ನಲ್ಲ ಆವಾಗ. ಹಾಂ. ತಿರ್ಗಾ ಮೊನ್ನೆ ಇವಾಗ ಇದು ಕಟ್ ಮಾಡ್ಸೋಕೆ ಮುಂಚೆ ಹಾಂ 2,500 ಕೊಟ್ಟಿದ್ದೀನಿ. ಒಂದು ಆವಿ ಸಾರ್ ಬೆಳೆಸೋಕೆ. ಹಾಂ. ಈಗ ನಮ್ಮನ್ನು ಅಷ್ಟೇ. ಈಗ ಅಮ್ಮಮ್ಮ ಅಂದರೆ ಇವಾಗ 6ನೇಲೆ ಆಯ್ನ ಕಟಿಂಗ್. ಹಾಂ, ಹೋದ ವರ್ಷ ಮುಡಿ ಕೊಟ್ಟಿದ್ದೀನಿ. ಹಾಂ. ಮುಡಿ ಅಂದರೆ ಪಂಚಮುಡಿ ಕೊಡ್ಸ್ಬಿಟ್ಟು ಆಮೇಲೆ ಕಟ್ ಮಾಡಿಸಿದ್ದೀನಿ. ಹಾಂ, ಅದು ಸೇಮ್ ರೇಟ್ ಮಗ, ಅದನ್ನ 6,500 ಬಂತು. ಅಲ್ಲ, ಈಗ ಒಂದು ಹೇಳ್ರಿ ನಂಗೀಗ, ಈ ಹಕ್ಕಿ ಪಿಕ್ಕಿ ಜನಾಂಗದವ್ರಲ್ಲ ಇದನ್ನ ಹಚ್ಕೊಡ್ರಿ, ಅದಕ್ಕೆ ಇದು ಬರುತ್ತೆ ಹೇರ್ ಅಂತಾರಲ್ಲ, ನಿಮಗೆ ಹೆಂಗ್ ಬಂದಿತ್ತು ಇದು ಇಷ್ಟ ಹೇರ್? ನಾವು ಬರೆಸ್ತೀವಿ ಸರ್, ನಮಗೆ ಗೊತ್ತು, ನಮ್ಮ ಹತ್ರ ಇದೆ ಔಷಧಿ. ಹೌದಾ? ಅಲ್ಲ, ಏರ್ ಬರಕ್ಕೂ ನಿಮ್ಮ ಹತ್ರ ಔಷಧಿ ಇದೆಯಾ? ಏರ್ ಬರಕ್ಕಲ್ಲ, ಬೆಳಿಸಕ್ಕೆ, ಕೂದಲು ಬೆಳಿಸಕ್ಕೆ ನಮ್ಮ ತ ಔಷಧಿ ಇದೆ. ಹೆಂಗೆ ಒಂಚೂರು ಹೇಳ್ಬಿಡಿ ಸರ್. ಅದು ಬೇಡ ಸರ್, ಅದೆಲ್ಲ ಹೇಳ್ಬಾರ್ದು. ಓಕೆ. ಓ, ಅದ್ಭುತ. ನಿಮ್ಮ ಹತ್ರ ಏನೇನ ಕಲೆ ಇದೆಯಪ್ಪ. ಬಿಟ್ರೆ ಇನ್ನೊಂದು ವರ್ಷಕ್ಕೆ ತಿರ್ಗಾ ಅದಕ್ಕಿಂತ ಜಾಸ್ತಿ ಬರ್ತದೆ. ಇಲ್ಲಿ ಗಂಟ ಬರೆಸ್ತೀನಿ ನಾನು, ಇಲ್ಲಿ ಗಂಟ. ಏ ಮೇಡಮ್ ಅವರೇ, ನೀವಾರು ಹೇಳ್ರಿ, ಏನ್ರಿ ಗುಟ್ಟಿದು? ಹೊಟ್ಟೆಲಿ ಏನು ಅದಕ್ಕೆ ಉಪಯೋಗ ಮಾಡಲ್ಲ, ಬೆಳೆಸ್ಕೊತಾರೆ. ಅದ್ಭುತ ನೀವು.
ಇದು ರಾಜ್ ಬೀದಿ ಅಂತ ಇರೋ ಸರ್. ಹಳೆ ಕಾಲದಲ್ಲಿ ಮಹಾರಾಜರು ಈ ದಾರಿಲೇ ಬರ್ತಾ ಇದ್ದಿದ್ದು. ಅವಾಗ ಆ ಕಡೆ ಈ ಕಡೆ ಎಲ್ಲೂ ಪಾಲೆಗಳಿಲ್ಲ, ಈ ರೋಡ್ಲೆ ಬರ್ತಾ ಇದ್ದಿದ್ದು ಮಹಾರಾಜರು ಬೆಟ್ಟಕ್ಕೆ ಹೋಗ್ಬೇಕಾದ್ರೆ. ಇದು ರಾಜ್ ಬೀದಿ ಅಂತಾನೆ ಇರೋದು. ಇವಾಗ ಮಾರಿಗುಡಿ ಬೀದಿ ಅಂತ ಮಾಡಿದ್ದಾರೆ. ಮಾರಿಗುಡಿ ಬೀದಿ. ಓಕೆ, ಇನ್ಮೇಲೆ ಹಂಗಾರೆ ನಿಮ್ದು ಶುರು. ನಾವು ನಿಮ್ಮನ್ನ ತಡೆ ಹಿಡಿದ್ವಿ ಅಂತ ಅನ್ಸುತ್ತೆ. ಸೊ ನಾವು ಬೆಂಗಳೂರಿಂದ ಬಂದಿದ್ದಕ್ಕೂ ಇಬ್ರು ನೀವು ಸಹಕರಿಸಿ ನಮಗೆ ಚಿತ್ರೀಕರಣ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಸರ್. ನಿಮ್ಮ ಆರೋಗ್ಯ ಸದಾಕಾಲ ಕಾಪಾಡಲಿ. ಇನ್ನೊಂದಿಷ್ಟು ತಲೆತಲಾಂತರ ನಮಗೆ ಈ ಹಲ್ವಾನ, ಅದರಲ್ಲಿ ದೊಂಬ್ರೊಟ್ಟು ಹಲ್ವಾನ ತಿನ್ನಿಸ್ತಾನೆ ಇರಿ. ದೇವ್ರ ಆರೋಗ್ಯ ಕೊಡ್ಲಿ ಸರ್, ಕೊಡ್ತಾನೆ ಇರ್ತೀವಿ. ಅದೇನು ಹೇಳ್ತಾರಲ್ಲ, ಮರ ಮುಪ್ಪಾದ್ರೂ ಉಳಿ ಮುಪ್ಪಾಗಲ್ಲ ಅಂತ. ನಾವು ದೇವ್ರ ಆರೋಗ್ಯ ಕೊಟ್ರೆ ಮಾಡ್ತಾನೆ ಇರ್ತೀವಿ. ಅದ್ಭುತ ಗೆಳೆಯರೇ, ರಾಜು ಅವ್ರ ಮಾತು ಎಷ್ಟು ಕೇಳಿದ್ರು ಸರ್ ಅದ್ಭುತ. ನೀವು ಏನಂತ ಹೇಳ, ಫಿಲಾಸಫರು ಎಲ್ಲವೂ ಆಗಿದ್ದೀರಿ ನೀವು. ನಮಗೆ ಏನಾದರೂ ಅನ್ಕೋಬಹುದು, ನಿಮ್ಮನ್ನ ಅಣ್ಣ ತಮ್ಮ ಬಂಧು ಬಳಗ. ತಡವಾ ನೀನ್ ನೋಡಿದ್ರೆ ಅಷ್ಟು ದೊಡ್ಡ ಮಾತು ಬೇಡ ಅಲ್ಲ. ಮಕ್ಕಳಿದ್ದಾಗ ನಾವೆಲ್ಲ ವಿದ್ಯೆ ಇದ್ದಲ್ಲಿ ಎಲ್ಲವೂ ಇದೆ ಅಲ್ಲ. ಹಾಗಾಗಿ ಬನ್ನಿ ಒಂದ್ಸಲ, ನಾನು ಜಾಸ್ತಿ ಏನು ಹೇಳೋದು ಬೇಕಾಗಿಲ್ಲ. ರಾಜು ಅವ್ರ ಮಾತು ಕೇಳಿ ನನಗೆ ಒಂದು ಬದುಕಿನ ಬೇರೆ ಕಣ್ಣು ತೆರೀತು ಅಂತ ಹೇಳ್ಬೋದು. ನಿಮಗೂ ಅನುಭವ ಆಗಿರುತ್ತೆ. ಯಾಕೆ ಅಂತಂದರೆ ದುಡ್ಡು ಬೇಕು ನಿಜ, ಎಷ್ಟು ಬೇಕು ಅಷ್ಟು, ಆಪತ್ತು, ಅಳತೆ ಮೀರಿದರೆ ಆಪತ್ತು. ಹಾಗಾಗಿ ದುಡ್ಡು ಬರಲಿ, ಇತಿಮಿತಿಯಾಗಿರಲಿ, ಹಾಗೂ ಆರೋಗ್ಯ ಕೂಡ ಇರಲಿ. ಆರೋಗ್ಯ ಕೂಡ ಚೆನ್ನಾಗಿರೋ ಒಳಗಡೆನೆ, BP ಶುಗರ್ ಬರೋ ಒಳಗಡೆನೆ ಒಂದು ಸಲ ನೀವು ಕೊಳ್ಳೆಗಾಲಕ್ಕೆ ಬಂದು ಇನ್ನು ತಿನ್ನೋದಕ್ಕಾದ್ರೂ ಇಲ್ಲಿ ಬರಬೇಕು. ಮಿಸ್ ಮಾಡಬೇಡಿ. ಬೇಕಾದಷ್ಟು ಗಗನ ಚುಕ್ಕಿಗೆ ಬರ್ತಾ ಇರ್ತೀರಿ, ಚುಕ್ಕಿಗೆ ಬರ್ತಾ ಇರ್ತೀರಿ. ಅಂತಲ್ಲಿ ಒಂದು ನೆನಪು ಮಾಡ್ಕೊಳ್ಳಿ. ಬೆಳಿಗ್ಗೆ ಬನ್ನಿ, ಒಂದು 2-3 ಅವರ್ ಮಾತ್ರ ಇರುತ್ತೆ. ಮನೆ ಒಳಗಡೆ ಹೊರಗಡೆ ಎಲ್ಲಿ ಕಾಣಿಸೋದಿಲ್ಲ. ಬಾದಾಮಿ ಹಲ್ವಾ ಅಂತೂ ಡೈಲಿ ಇದ್ದೇ ಇರುತ್ತೆ. ದೊಂಬ್ರೊಟ್ಟು ಹಲ್ವಾ ನಿಮಗೆ ತಿಂಗಳಿಗೆ 5ನೇ ತಾರೀಕು ನೆನ್ಪಿಟ್ಕೊಳ್ಳಿ. ಈ ಡೇಟನ್ನು ಮಾರ್ಕ್ ಮಾಡ್ಕೊಳ್ಳಿ. ಅವತ್ತು ಮಾತ್ರ ಇಲ್ಲಿ ಸಿಗುತ್ತೆ. ಅದ್ಭುತವಾಗಿ ವಿಶೇಷವಾಗಿರುತ್ತೆ. ದೇಶ ವಿದೇಶಗಳಲ್ಲಿ ಹೋಗುತ್ತೆ, ನಾನು ಮೊದಲೇ ಹೇಳಿದ್ದೀನಿ. ಹಾಗಾಗಿ ಬನ್ನಿ, ಒಂದು ಸಿಹಿ ನಿಮ್ಮದಾಗಲಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ.